ಪಾಕಿಸ್ತಾನಿಯರೇ ಭಾರತ ಬಿಟ್ಟು ತೊಲಗಿ, ದೇಶ ಬಿಡಲು ನಿಮಗೆ 48 ಗಂಟೆ ಮಾತ್ರ ಡೆಡ್ಲೈನ್ ಎಂದು ಭಾರತ ಸರ್ಕಾರ ತಿಳಿಸಿದೆ. ಉಗ್ರರ ದಾಳಿ ಬೆನ್ನಲ್ಲೇ ಭಾರತದಿಂದ ಬಿಗ್ ವಾರ್ನಿಂಗ್ ಅನ್ನು ಇಟ್ಟಿದೆ. ಪಾಕ್ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿದೆ ಭಾರತ. ಪಾಕಿಸ್ತಾನಿ ಜೊತೆಗಿನ ಸಂಬಂಧಗಳು ಕಟ್ ಕಟ್ ಕಟ್. ಪಾಕ್ಗೆ ಭಾರತದಿಂದ ಬಿಗ್ ಶಾಕ್. ಇಂಡಿಯಾ ಏಟಿಗೆ ನೆರೆ ರಾಷ್ಟ್ರ ಪಾಕಿಸ್ತಾನ ಧೂಳಿಪಟ. ದಾಳಿ ಬೆನ್ನಲ್ಲೇ ಬದ್ಧ ವೈರಿಗಳಿಗೆ ಬಿಗ್ ಸ್ಟ್ರೋಕ್ ಕೊಟ್ಟಿದೆ. ಪಾಕಿಸ್ತಾನಿಯರೇ ಭಾರತ ಬಿಟ್ಟು ತೊಲಗಿ ಅಂತ, ದೇಶ ಬಿಡಲು ನಿಮಗೆ 48 ಗಂಟೆ ಮಾತ್ರ ಅಂತ ಡೆಡ್ಲೈನ್ ನೀಡಿದೆ ಭಾರತ ಸರ್ಕಾರ. ಉಗ್ರರ ದಾಳಿ ಬೆನ್ನಲ್ಲೇ ಭಾರತದಿಂದ ಬಿಗ್ ವಾರ್ನಿಂಗ್ ಅನ್ನ ನೀಡಲಾಗಿದೆ. ಪಾಕ್ ವಿರುದ್ಧ ರಾಜತಾಂತ್ರಿಕ ಯುದ್ಧವನ್ನ ಭಾರತ ಸಾರಿದೆ. ಈಗ ಪಾಕಿಸ್ತಾನಿ ಜೊತೆಗಿನ ಎಲ್ಲ ಸಂಬಂಧಗಳು ಇನ್ಮೇಲೆ ಕಟ್. ತಕ್ಷಣದಿಂದಲೇ ಅಟ್ಟಾರಿ ವಾಘಾ ಗಡಿ ಬಂದ್ ಬಂದ್ ಬಂದ್. ಭಾರತದಲ್ಲಿರೋ ಪಾಕಿಗಳು ದೇಶವನ್ನ ಬಿಟ್ಟು ತೊಲಗುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಭಾರತದಲ್ಲಿರುವ ಪಾಕಿಗಳ ವೀಸಾ ಕೂಡ ರದ್ದುಗೊಳಿಸಲಾಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಜಲ ಬಾಂಬ್ ಅನ್ನ ಸಿಡಿಸಲಾಗಿದೆ. ಸಿಂಧೂ ನದಿ ಒಪ್ಪಂದವನ್ನ ಭಾರತ ರದ್ದುಗೊಳಿಸಿದೆ. ಭಾರತದ ಶಾಕ್ಗೆ ಪಾಕ್ನ ಆರ್ಥಿಕತೆ ಮೇಲೂ ಹೊಡೆತ ಬಿದ್ದಿದೆ. ಈಗ ಕೇವಲ 48 ಗಂಟೆಗಳು ಮಾತ್ರ ಡೆಡ್ಲೈನ್ ನೀಡಿದೆ. ಎಲ್ಲ ವೀಸಾ ರದ್ದುಗೊಳಿಸಿ ಭಾರತ ಆದೇಶವನ್ನ ಹೊರಡಿಸಿದೆ. ದಾಳಿ ಬೆನ್ನಲ್ಲೇ ಜಲ ಬಾಂಬ್ ಹಾಕಿದೆ ಭಾರತ. ಸಿಂಧೂ ನದಿ ಒಪ್ಪಂದವನ್ನು ಕೂಡ ರದ್ದುಗೊಳಿಸಿದೆ. ಇನ್ಮೇಲೆ ಪಾಕ್ನಲ್ಲಿ ನೀರು ಕುಡಿಯೋಕ್ಕೂ ಸಂಕಷ್ಟ. ಪಾಕ್ ವಿರುದ್ಧ ಬಹುತೇಕ ಯುದ್ಧ ಆಗುವ ಸಾಧ್ಯತೆ ಇದೆ. ಸೇನೆಗೆ ಸನ್ನದ್ಧರಾಗುವಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ನಾಳೆ ಮಹತ್ವದ ಸಭೆಯನ್ನ ನಡೆಸಿ ಈ ಬಗ್ಗೆ ಫೈನಲ್ ಮಾಡಲಾಗುವುದು. ಇನ್ನು ಸಭೆಯಲ್ಲಿ ಮೋದಿ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳಿವು. ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಲಾಗುವುದು. ಅಟ್ಟಾರಿ ವಾಘಾ ಗಡಿಯ ಚೆಕ್ ಪೋಸ್ಟ್ ಅನ್ನು ತಕ್ಷಣ ಮುಚ್ಚಲಾಗುವುದು. ಭಾರತಕ್ಕೆ ಪಾಕಿಸ್ತಾನಿ ಪ್ರಜೆಗಳಿಗೆ ಪ್ರವೇಶವಿಲ್ಲ. ಪಾಕಿಸ್ತಾನಿಯರಿಗೆ ವೀಸಾ ನೀಡುವುದಿಲ್ಲ. ಈಗಾಗಲೇ ಭಾರತಕ್ಕೆ ಬಂದಿರುವ ಯಾವುದೇ ಪಾಕಿಸ್ತಾನಿ ಪ್ರಜೆಗೆ ಭಾರತವನ್ನ ತೊರೆಯಲು 48 ಗಂಟೆಗಳ ಕಾಲಾವಕಾಶವನ್ನ ನೀಡಿದೆ. ಪಾಕಿಸ್ತಾನ ಹೈಕಮಿಷನ್ ಬಲವನ್ನ 30ಕ್ಕೆ ಇಳಿಸಲಾಗಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನಿ ಹೈಕಮಿಷನ್ನಲ್ಲಿರುವ ರಕ್ಷಣಾ, ಮಿಲಿಟರಿ ನೌಕಾ ಮತ್ತು ವಾಯು ಸಲಹೆಗಾರರನ್ನ ನಾನಾ ಗ್ರೌಟ್ ಎಂದು ಘೋಷಿಸಲಾಗಿದೆ. ಅವರು ಭಾರತವನ್ನು ಬಿಡಲು 1 ವಾರ ಸಮಯವನ್ನ ನೀಡಲಾಗಿದೆ. ಇನ್ನು ದೆಹಲಿಯಲ್ಲಿ ನಾಳೆ ಕೇಂದ್ರ ಸರ್ಕಾರದ ಮಹತ್ವದ ಸಭೆ ನಡೆಯಲಿದ್ದು ಎಲ್ಲ ಸೇನಾಧಿಕಾರಿಗಳು ಸಭೆಯಲ್ಲಿ ಸೇರಲಿದ್ದಾರೆ. 3 ಸೇನಾ ಮುಖ್ಯಸ್ಥರೊಂದಿಗೆ ನಾಳೆ ಮೀಟಿಂಗ್ ಆಗಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಇವರೊಂದು ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ನಾಳೆ ಯುದ್ಧಕ್ಕೆ ಘೋಷಣೆಯಾಗುವ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಮಾಡೇ ಬಿಡುತ್ತಾ ಹಾಗಾದ್ರೆ ಯುದ್ಧವನ್ನ ಭಾರತ? ದಾಳಿ ಬೆನ್ನಲ್ಲೇ ಜಲ ಬಾಂಬ್ ಅನ್ನ ಈಗಾಗಲೇ ಭಾರತ ಹಾಕಿರುವಂತದ್ದು. ಇನ್ನು ಸಿಂಧೂ ನದಿ ಒಪ್ಪಂದವನ್ನ ಕೂಡ ರದ್ದು ಮಾಡಿದೆ. ಇನ್ಮೇಲೆ ಪಾಕ್ನಲ್ಲಿ ನೀರು ಕುಡಿಯೋಕ್ಕೂ ಸಂಕಷ್ಟ ಅನುಭವಿಸಬೇಕು ಪಾಕ್ ಹಾಗೆ ಮಾಡಿದೆ.
ಇನ್ನು ಪಾಕ್ ವಿರುದ್ಧ ಬಹುತೇಕ ಯುದ್ಧ ಆಗುವ ಸಾಧ್ಯತೆ ಕೂಡ ಇದ್ದು ಸೇನೆಗೆ ಸನ್ನದ್ಧರಾಗುವಂತೆ ಕೇಂದ್ರ ಸೂಚನೆ ನೀಡಿದೆ. ನಾಳೆ ಮಹತ್ವದ ಸಭೆಯನ್ನು ನಡೆಸಿ ಫೈನಲ್ ಮಾಡಲಾಗುವುದು. Will be held in abeyance with immediate effect until Pakistan credibly and irrevocably abjures its support for cross-border terrorism. 2. The integrated checkpost Atari will be closed with immediate effect. Those who have crossed over with valid endorsements may return through that route before 1 May 2025. Pakistani nationals will not be permitted to travel to India under the SARC visa exemption scheme visas. Any SVES visas issued in the past to Pakistani nationals are deemed cancelled. Any Pakistani national currently in India under SVES visa has 48 hours to leave India. 4. The defense, military, naval and air advisors in the Pakistani High Commission in New Delhi are declared persona non grata. They have a week to leave India. India will be withdrawing its own defense, navy and air advisors from the Indian High Commission in Islamabad. These posts in the respective High Commissions are deemed annulled. Indus Water. ಇನ್ನು ಭಾರತ ಪಾಕ್ಗೆ ಪಂಚ್ ಕೊಟ್ಟಿರುವಂಥದ್ದು. ಇನ್ನು ಪಾಕ್ಗೆ ಮೊದಲನೇ ಶಾಕ್ ಏನಪ್ಪಾ ಅಂದ್ರೆ 1960ರ ಸಿಂಧೂ ನದಿ ಒಪ್ಪಂದವನ್ನ ರದ್ದುಗೊಳಿಸಲಾಗಿದೆ. ಇನ್ನು ಎರಡನೇ ಶಾಕ್ ಏನಪ್ಪಾ ಅಂದ್ರೆ ವಾಘಾ ಅಟ್ಟಾರಿ ಬಾರ್ಡರ್ ತಕ್ಷಣವೇ ಬಂದ್. ಶಾಕ್ ನಂಬರ್ 3 ಪಾಕಿಸ್ತಾನ್ ಪ್ರಜೆಗಳ ವೀಸಾ ಅನ್ನ ರದ್ದುಗೊಳಿಸಲಾಗಿದೆ. ಶಾಕ್ ನಂಬರ್ 4 ಪಾಕಿಸ್ತಾನದ ರಾಯಭಾರ ಕಚೇರಿ ಬಂದ್. ಭಾರತದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಕಚೇರಿ ಬಂದ್. ಶಾಕ್ ನಂಬರ್ 5 ಪಾಕ್ ಹೈ ಕಮಿಷನ್ ಬಲ 30ಕ್ಕೆ ಇಳಿಕೆ ಮಾಡುವ ಸಾಧ್ಯತೆ ಇದೆ. ಪಾಕ್ಗೆ ಶಾಕ್ ನಂಬರ್ 6 48 ಗಂಟೆಯಲ್ಲಿ ಪಾಕ್ ಪ್ರಜೆಗಳು ಭಾರತವನ್ನ ತೊರೆಯಬೇಕು. ಇವತ್ತು ನಡೆದ ಒಂದು ಮಹತ್ವದ ಸಭೆಯಲ್ಲಿ ಪಾಕ್ಗೆ ಶಾಕ್ ಕೊಟ್ಟಿದೆ.